ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ ಬೆಳಗ್ಗೆನೇ ಎದ್ದು ಅಂಗಡಿಗೆ ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಬ್ರೆಡ್ಡು ಹಾಗೆ ರಸ್ಕ್ ಬೇಕಂತೆ. ಸೊ ಅದನ್ನು ತೊಗೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಬೇಕ್ರಿಗೆ ಹೋಗಿ ಬ್ರೆಡ್ಡು ಮತ್ತು ರಸ್ಕು ತೊಗೊಂಬಂದಿದ್ದಾಯಿತು. ಈಗ ಹಾಲು ತೊಗೊಬೇಕು. ಹಾಲಿತ್ತು ಫ್ರೆಂಡ್ಸ್, ಅರ್ಧ ಲೀಟ್ರ್ ಒಡೆದೋಯ್ತು. ಸೊ ಅದಕ್ಕೆ ಈಗ ಒಂದು 1/4 ಲೀಟ್ರ್ ಇಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಲು ಇಸ್ಕೊಂಡೋಗಿ ಫಸ್ಟು ಟೀ ಮಾಡಿಕೊಟ್ಬೇಡ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಹಾಲು ಮತ್ತು ಟೀ ಪುಡಿ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಈಗ ಹೋಗಿ ಟೀ ಮಾಡಿಕೊಟ್ರೆ ಆಯಿತು. ಸೊ ಶುಕ್ರವಾರ ಮತ್ತು ಶನಿವಾರ ಭಾನುವಾರ 2 ದಿನ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಮ್ಮ ಮನೆಯವರು ಮನೇಲೇ ಇದ್ದರು. ವಾಷಿಂಗ್ ಮಿಷಿನ್ ರಿಪೇರಿಗೆ ಬರ್ತಾರೆ ಅಂದಿದ್ದಲ್ಲ. ಸೊ ಅವ್ರು ಬಂದಿಲ್ಲ, ಆಟ ಆಡಿಸ್ತಾಯಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿಕೊಂಡು ಅದು ಇದು ಮಾಡೋಷ್ಟಲ್ಲೇ ಲೇಟ್ ಆಯಿತು. ಸೊ ಫೈನಲಿ ಬಂದು ಹೋಗಿದ್ದಾರೆ, ಆದರೆ ಮುಗಿಸಿಲ್ಲ ಕೆಲಸ. ಮತ್ತೆ ಬರ್ತಾರೆ ಅವರು. ಸೊ ಬನ್ನಿ ನೋಡೋಣ ಯಾವಾಗ ಬರ್ತಾರೆ ಏನು ಅಂತ. ಮ್ಯಾಕ್ಸಿನೂ ಬಂದಿಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ. ಸೊ ಫ್ರೆಂಡ್ಸ್, ಫೈನಲಿ ಇಲ್ಲಿ ಟೀ ಮಾಡ್ಕೊಂಡಿದ್ದೆ. ಟೀ ಜೊತೆಗೆ ಬ್ರೆಡ್ಡು ಹಾಗೆ ರಸ್ಕ್ ಇತ್ತು. ಸೊ ಅದನ್ನು ಕೂಡ ಕುಡ್ಕೊಂಡ್ವಿ. ಸೊ ಟೀ ಕುಡಿಯೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಫ್ರೆಂಡ್ಸ್. ಬೆಳಗ್ಗೆ ಮಳೆ ಬರ್ತಾಯಿದೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಹೆಂಗೋ ಹೊರಗಡೆ ಕೆಲಸ ಎಲ್ಲ ಮುಗ್ದಿದ್ದಾಯಿತು. ಸೊ ಹೋಗಿ ಬಂದಲ್ವ. ಸೊ ಬಂದರೆ ಬರಲಿ ಅಂದ್ಕೊಂಡು ನಾನೀಗ ನಾಷ್ಟ ಮಾಡಬೇಕು. ಏನು ನಾಷ್ಟ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಹಾಲಿತ್ತಲ್ವ, ಸೊ ನಾಳೆ ಮತ್ತೆ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ಪಾಸ್ತಾ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಇಟ್ಕೊಂಡು ನೀರು ಕಾಯ್ತಿದ್ದಂಗೆ ಅದರೊಳಗೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಕೊಂಡು ಪಾಸ್ತಾನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ಸಾಫ್ಟ್ ಆಗಬಾರ್ದು, ಒಂದು 80% ಬೆಂದಿರಬೇಕು. ಆಮೇಲೆ ಅದನ್ನು ತೆಗೆದಿಟ್ಕೊಂಡು ಒಂದು ಬಾಣಲಿಗೆಯಲ್ಲಿ ಬಟರ್ ಹಾಕ್ಕೊಳ್ತಾಯಿದ್ದೀನಿ. ಬೆಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಮಾಡಿಕೊಂಡು ಆಮೇಲೆ ಗಾರ್ಲಿಕ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಸೊ ಗಾರ್ಲಿಕ್ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಅದು ಆ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾಯಿದ್ದೀನಿ. ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು. ನಾನು ಕ್ಯಾರೆಟ್ ಮರ್ತೋದೆ ಹಾಕ್ಕೊಳ್ಳೋದು. ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಫೈನಲಿ ಪಾಸ್ತಾ ಕೂಡ ಬೆಂದು ರೆಡಿಯಾಗಿದೆ. ಸೊ ಇದು ಈರುಳ್ಳಿ ಕೂಡ ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಸಾಫ್ಟಾಗಿದೆ. ಈಗ ಅದೇ ಬಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಬೆಣ್ಣೆ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ನನಗೆ ಜಾಸ್ತಿ ಬೆಣ್ಣೆ ತುಪ್ಪ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಆಗಲೇ ಬೆಣ್ಣೆ ಹಾಕಿದ್ನಲ್ಲ. ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಸೊ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ಬೇಕು. ಸೊ ಆಮೇಲೆ ಇಲ್ಲಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಅದು ಮೈದಾ ಎಲ್ಲ ಗಂಟಾಗಿರುತ್ತಲ್ಲ, ಸೊ ಸಿಗಬಾರ್ದು. ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಬೇಗ ಅದು ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ನೀವು ಕೈ ಆಡಿಸೋದು ಬಿಡಬಾರ್ದು, ಕೈ ಆಡಿಸ್ಕೊಳ್ತಾನೆ ಇರಬೇಕು. ಆಮೇಲೆ ಇಲ್ಲಿ ಪಾಸ್ತಾ ಹಾಕಿ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಕ್ಯಾರೆಟು ಹಾಕೋಬೇಕಿತ್ತು, ನಾನು ಕ್ಯಾರೆಟ್ ಮರ್ತೋದೆ ಹಾಕ್ಕೊಳ್ಳೋದು. ಸೊ ಆಮೇಲೆ ಅದ್ರ ಜೊತೆ ಮೇಲೆ ಈಗ ಸ್ಪೈಸಸ್ ಹಾಕ್ಕೊಳ್ಬೇಕು ಖಾರಕ್ಕೆ. ಸೊ ಪೆಪ್ಪರು ಹಾಗೆ ಚಿಲ್ಲಿ ಫ್ಲೇಕ್ಸು ಆಮೇಲೆ ಆರಿಗೇನೋ ಹಾಕ್ಕೊಳ್ತಾಯಿದ್ದೀನಿ. ಸೊ ಆರಿಗೇನೋ ಹಾಕ್ಕೊಂಡು ಉಪ್ಪು ನೋಡ್ಕೊಳ್ಳಿ, ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೊ ಮಿಕ್ಸ್ ಮಾಡಿಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಸೊ ಇನ್ನೂ ನಿಮಗೆ ಕ್ರೀಮಿ ಸ್ಟ್ರಕ್ಚರ್ ಬೇಕು ಅಂದರೆ ಒಂದು ಸ್ವಲ್ಪ ಹಾಲು ಇಲ್ಲ ನೀರು ಹಾಕ್ಕೊಳ್ಳಿ, ಸೊ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಚೀಸ್ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ ಒಂದೊಂದು. ಸೊ ಹಾಕೋಣ ಚೀಸ್ ಪಾಸ್ತಾ ಚೆನ್ನಾಗಿರುತ್ತೆ ಅಂದ್ಕೊಂಡು ಒಂದೇ ಒಂದು ಚೀಸ್ ಹಾಕ್ಕೊಳ್ತಾಯಿದ್ದೀನಿ. ಸೊ ಚೀಸ್ ಹಾಕ್ಕೊಂಡು ಇದನ್ನು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿರ್ತೀನಿ ಅಷ್ಟೇ. ಸೊ ನೋಡಿ ಚೀಸೆಲ್ಲ ಸಾಫ್ಟಾಗಿ ಹೋಗಿದೆ. ಸೊ ಫೈನಲಿ ಈಗ ಊಟ ಮಾಡ್ಕೊಳ್ಳೋದು ಫ್ರೆಂಡ್ಸ್ ರೆಡಿಯಾಗಿದೆ ಅಲ್ಲ, ಬನ್ನಿ ತಿಂದ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಪಾಸ್ತಾ ತಿಂದಿದ್ದಾಯಿತು. ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಖಾರ ಸ್ಪೈಸಿ ಎಲ್ಲ ಸಕ್ಕತ್ತಾಗಿತ್ತು. ಸೊ ಈಗ ಪಾಸ್ತಾ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಕುತ್ಕೊಂಡಿದ್ವಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರು ಹೋಗಿದ್ದಾಯಿತು. ಮನೆಯೆಲ್ಲ ಬೆಳಗ್ಗೆ ನಮ್ಮ ಮನೆಯವ್ರು ಇದ್ದಾಗೆ ಕ್ಲೀನ್ ಮಾಡ್ಕೊಂಡೆ. ಈಗ ಮನೆ ಒರೆಸ್ಕೊಬೇಕಷ್ಟೇ. ಸೊ ಮಧ್ಯಾಹ್ನ ಹಾಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಮತ್ತೆ ಕಸ ಗುಡಿಸಿ ಒರೆಸಿ ಆಮೇಲೆ ರೆಡಿಯಾಗಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನು ಮಾಡೋದು ಅಂತ. ಫುಲ್ಲು ಮಳೆ ಬಿದ್ದಿದ್ದರಿಂದ ಒಂಥರ ಮೂಡೇ ಇಲ್ಲ ಫ್ರೆಂಡ್ಸ್. ಒಂಥರ ಮೂಡೆ ಮುಚ್ಕೊಬಿಟ್ಟಿದ್ದೀರ, ಒಂಥರ ಮೂಡೆಲ್ಲ ಆಫ್ ಆಗೋಗಿದೆ. ಸೊ ನೋಡೋಣ ಬನ್ನಿ. ಮ್ಯಾಕ್ಸಿ ಯಾಕೆ ಒಳಗಡೆ ಬಂದು ಮಾಡ್ಕೊಂಡಿದ್ದೀಮ್ಮ? ಮಲ್ಕೋಗ್ಲಿ. ನಾನು ಹೆಂಗೆ ಕಲ್ಲಾಡ್ತಿದ್ದೀನಿ ಫ್ರೆಂಡ್ಸ್, ಅದೇನಕ್ಕೆ ಕಲ್ಲಾಡ್ತಾಯಿದ್ದೆ ನನಗೆ ಮ್ಯಾಕ್ಸಿ? ಮಲ್ಕೊಟ್ಟಿದ್ದಾನೆ. ಸೊ ಫ್ರೆಂಡ್ಸ್, ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕಿದ್ದೆ, ಅದನ್ನು ತಿಂದ್ಕೊಂಡ. ಸೊ ನೀರು ಇಡಬೇಕು ಅಂದ್ಕೊಳ್ತೀನಿ. ಮೇಲೆ ಬಾಕ್ಸ್ ಇಡಬೇಕು ಫ್ರೆಂಡ್ಸ್, ಮೇಲೆ ಇಟ್ಬಿಟ್ಟಿದ್ದೀನಿ. ಸೊ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಬೇಗ ಅವನಿಗೆ ಯಾವುದಾದ್ರು ಒಂದು ಬಾಕ್ಸು ತೆಗ್ದು ಇಡಬೇಕು ನೀರಿಗೆ ಅಂತಲೇ ಸಪ್ರೇಟಾಗಿ. ಸೊ ಫ್ರೆಂಡ್ಸ್, ಫೈನಲ್ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದರು, ಅವರು ಕೂಡ ಬಂದರು. ಸೊ ಆಮೇಲೆ ಚಂಪಕಲಿ ಆರ್ಡರ್ ಮಾಡಿದರು ಫ್ರೆಂಡ್ಸ್. ನಾನು ಕೇಳಿದೆ ಚಿನ್ನಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ಸೊ ಅದಕ್ಕೆ ಆರ್ಡ್ರ್ ಮಾಡಿಕೊಟ್ಟಿದ್ರು. ನನ್ನ ಕ್ರೇವಿಂಗ್ಸ್ಗಂತೂ ನಮ್ಮ ಮನೆಯವ್ರು ಯಾವತ್ತೂ ಇಲ್ಲ ಅಂತ ಅಂದಿಲ್ಲ. ನನಗೆ ತುಂಬ ಖುಷಿ ಆಗುತ್ತೆ. ಇದು ತಿನ್ನಬೇಕು ಅಂದರೆ ತಕ್ಷಣಕ್ಕೆ ಅದನ್ನು ನಡೆಸ್ಕೊಡ್ತಾರೆ. ಸೊ ಅದನ್ನು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ನೋಡಿದ್ರಲ್ಲ, ಈಗ ತಾನೇ ಪೂಜೆ ಮಾಡಿದ್ದಾಯಿತು. ಸೊ ಈಗ ಹೊರಗಡೆ ಹೋಗ್ತಾಯಿದ್ವಿ. ಸೊ ನಮ್ಮ ಮನೆಯವ್ರ ಮನೇಲಿದ್ದರೆ ನನಗೆ ಆದಷ್ಟು ಬ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ
ಇವತ್ತು ಕಡಿಮೆ ಬ್ಲಾಗೇ ಆಗಿರುತ್ತೆ. ಸೊ ಬನ್ನಿ ಈಗ ಹೊರಗಡೆ ಹೋಗ್ತಿದ್ವಿ, ಎಲ್ಲಿಗೆ ಹೋಗ್ತಿದ್ವಿ ಅಂತ ನೋಡೋಣ. ರಂಗೋಲಿ ಹಾಕಿದ್ದು ಫ್ರೆಂಡ್ಸ್ ಆವಾಗಲೇ ಸಾಯಂಕಾಲ. ಗೇಟ್ ಹತ್ರ ಮಲಗಿದ್ದು ಒಳ್ಳೆ ನಿದ್ದೆ ಮಾಡಿಕೊಂಡು ಎಬ್ಬರಿಸ್ಬಿಟ್ಟು ಅದಕ್ಕೆ ಹೋಗ್ತಾನೆ. ಸೊ ಫ್ರೆಂಡ್ಸ್ ಸಾಂಬಾರು ಪುಡಿ ತರಕ್ಕೆ ಹೋಗಿದ್ವಿ. ಸೊ ನಮ್ಮ ಮನೆಯವ್ರು ಬಿಟ್ಟು ಈಗ ಅವ್ರು ಮತ್ತೆ ಹೊರಗಡೆ ಹೋದರು. ಹಾಗೆ ಸುಂಡೆಕಾಯಿ ಕಿತ್ಕೊಂಡ್ಬಂದಿದ್ರು ಫ್ರೆಂಡ್ಸ್. ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಇದು ತುಂಬ ಒಳ್ಳೆಯದು ಕೂಡ. ಸೊ ಫೈನಲಿ ಸಾಂಬಾರಿಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಕರೆಂಟ್ ಈ ನಡುವೆ ತುಂಬ ಕಡಿಮೆ ಹೋಗಿದೆ ಫ್ರೆಂಡ್ಸ್, ಕರೆಂಟ್ ಹೋಗ್ತಾ ಇದೆ. ಸೊ ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ. ಸೊ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಸಾಂಬಾರಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೇ ಟೈಮ್ಗೆ ಖಾಲಿ ಅಂದ್ಕೊಳ್ಳಿ. ಸೊ ಸಕ್ಕತ್ತಾಗಿತ್ತು. ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ, ತೆಳ್ಳಗೆ ಮಾಡೋದು ಬೇಡ ಅಂದ್ಕೊಂಡು. ಆಮೇಲೆ ಅದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಇಲ್ಲಿ ಸುಂಡೆಕಾಯಿ ಸಾಂಬಾರು, ಇಲ್ಲಿ ಮೊಸರು, ಮತ್ತು ಇಲ್ಲಿ ಬಸ್ಸಾರು, ರೈಸು, ಉಪ್ಪು, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ದಿನದ ಊಟ ಇದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ. ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.